ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ. ಆ ಮೂಲಾಧಾರ ಚಕ್ರವನ್ನು ಭೇದನ ಮಾಡಬೇಕು ಅಂದ್ರೆ ಗಣಪತಿ ಸಹಾಯ ಬೇಕಾಗುತ್ತೆ. ಯಾಕೆ? ತ್ವಂ ಮೂಲಾಧಾರೇ ಸ್ಥಿತೋಸಿ ನಿತ್ಯಂ. ಗಣಪತಿ ಆ ಮೂಲಾಧಾರ ಚಕ್ರದಲ್ಲಿ ಇರ್ತಾನಂತೆ. ಅಂದಮೇಲೆ ಆ ಚಕ್ರದ ಅಧಿಪತಿ ಗಣಪತಿ ಆಯ್ತು. ಗಣಪತಿಯನ್ನ ಪ್ರಸನ್ನ ಮಾಡ್ಕೊಂಡ್ರೆ ಮೂಲಾಧಾರ ಚಕ್ರ ಭೇದನೆ ಆಗುತ್ತೆ. ಆದ್ರಿಂದ ಯೋಗಿಗಳೆಲ್ಲ ಮೊದಲು ಗಣಪತಿನ ಸೇವನೆ ಮಾಡ್ತಾರಂತೆ. ಗಣಪತಿ ನಮಗೆ ಅನುಗ್ರಹ ಮಾಡಲಿ, ಅವನಿಂದ ಮೊದಲು ಈ ಮೂಲಾಧಾರ ಚಕ್ರ ಭೇದನೆ ಆಗಲಿ, ಇದರಿಂದ ನಾವು ಮೇಲೆ ಎಲ್ಲಾ ಚಕ್ರಗಳನ್ನು ಭೇದನೆ ಮಾಡ್ಕೊಂಡು ಹೋಗಬಹುದು ಅಂತ ಹೇಳಿ. ಹಿಂಗೆ ಯೋಗಿಗಳೂ ಸಹ ಗಣಪತಿಯನ್ನ ಧ್ಯಾನ ಚಿಂತನೆ ಮಾಡ್ತಾರೆ. ಶಂಕರ ಭಗವತ್ಪಾದರು ಅದನ್ನೇ ಹೇಳಿದ್ರು, ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ. ಯೋಗಿಗಳ ಹೃದಯದಲ್ಲಿ ನೀನು ನಿವಾಸ ಮಾಡ್ಕೊಂಡಿದ್ದಿ, ಯಾಕೆಂದ್ರೆ ಅವ್ರಿಗೂ ಸಹ ನೀನು ಬೇಕು ಅಂತ ಹೇಳಿ. ಇಲ್ಲಿ ಯೋಗಿಗಳಿಗೆ ಗಣಪತಿಯ ಸಾಮರ್ಥ್ಯದ ಮೇಲೆ ನಂಬಿಕೆ. ಅವನು ತನ್ನ ಸಾಮರ್ಥ್ಯದಿಂದ ನಮಗೂ ಸಹ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ. ಗಣಪತಿ ಆ ಸಾಮರ್ಥ್ಯವನ್ನು ಗಳಿಸಿದ ಹೆಂಗೆ? ತನ್ನ ಬುದ್ಧಿವಂತಿಕೆಯಿಂದ. ಈ ಎರಡೂ ಸಹ ಅವನಿಗೆ ಉಪಯೋಗ ಬರುತ್ತೆ. ಅದನ್ನೇ ಗಣಪತಿ ಅಷ್ಟೋತ್ತರ ಶತನಾಮದಲ್ಲಿ ಹೇಳ್ತಾರೆ. ಒಂದು ನಾಮದಲ್ಲಿ ಬಲಾಯ ನಮಃ, ಗಣಪತಿಗೆ ಬಲ ಇದೆ. ಇನ್ನೊಂದು ಸಾಮರ್ಥ್ಯ ಇದೆ ಅನ್ನೋದನ್ನ ಹೇಳ್ತಾರೆ, ಚತುರಾಯ ನಮಃ ಅಂತ ಹೇಳಿ. ಗಣಪತಿಗೆ ಅಂಥ ಚಾತುರ್ಯ ಅಂದ್ರೆ ಸಾಮರ್ಥ್ಯ, ಬುದ್ಧಿಚಾಲಿತನ ಎಲ್ಲ ಇತ್ತು. ಹಾಗಾಗಿ ಅಂಥ ಉತ್ತಮ ಫಲವನ್ನು ಪಡ್ಕೊಂಡ. ಅದೇ ರೀತಿಯಾಗಿ